ಯಾವ ರೀತಿಯಾಗಿ ಅಂತ ನಿಮಗೂ ಕೂಡ ಗೊತ್ತಿದೆ. ದಿನೇ ದಿನೇ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಎರಡನೇ ಅಲೆ ಶುರುವಾಗಿದೆ ಅಂತ. ಕಳೆದ ವಾರ ಲೆಕ್ಕದಿಂದ ಹೆಚ್ಚಾಗ್ತಾ ಇದೆ ಆತಂಕ. ಎಚ್ಚೆತ್ತುಕೊಳ್ಳದಿದ್ರೆ ಕಾದಿದೆ ಮತ್ತೆ ಅಪಾಯ. ಅದಕ್ಕೆ ನಾವು ಕೂಡ ಹೇಳ್ತಾನೆ ಇದ್ದೀವಿ, ಪ್ರತಿ ಬುಲೆಟಿನ್ ಆರಂಭದಲ್ಲೂ ಕೂಡ ಹೇಳ್ತಾ ಇದ್ವಿ, ನಿಮ್ಮ ರಕ್ಷಣೆ ನೀವೇ ಮಾಡ್ಕೊಳ್ಬೇಕು. ಸರ್ಕಾರ ಯಾವುದೇ ರೀತಿಯಾದಂಥ ರೂಲ್ಸ್ ತರಲಿ, ಬಟ್ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೊಳ್ಬೇಕು, ನಮ್ಮ ಕುಟುಂಬವನ್ನು ನಾವೇ ಕಾಪಾಡ್ಕೊಳ್ಬೇಕು. ಈ ಎರಡನೇ ಅಲೆಯಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ಮತ್ತೊಮ್ಮೆ ಟಫ್ ರೂಲ್ಸ್ಗೆ ಅವಕಾಶವನ್ನು ಕೊಡ್ತಾ ಇದ್ದೀರಾ ಈಗ ನೀವೇನೆ. ಅದ್ರ ಬಗ್ಗೆನೇ ಚಿಂತನೆ ನಡೀತಾ ಇರುವಂಥದ್ದು. ಯಾಕೆಂದರೆ ಎಲ್ಲ ಕಡೆ ಸಾಮಾಜಿಕ ಅಂತರ ಅನ್ನೋದು ಇಲ್ವೇ ಇಲ್ಲ. ಮಾಸ್ಕ್ ಅನ್ನಂತೂ ಬೇಕಾಬಿಟ್ಟಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಟಫ್ ರೂಲ್ಸ್ ಜಾರಿ ಆಗೋದ್ರಲ್ಲಿ ನೋ ಡೌಟ್ ಅಂತ ಹೇಳಲಾಗ್ತಾ ಇದೆ. ಕೊರೋನಾ ವೇಗಕ್ಕೆ ಜನರೇ ಬ್ರೇಕ್ ಹಾಕಬೇಕು. ಸರ್ಕಾರ ಏನು ರೂಲ್ಸ್ ಮಾಡಿದ್ರು ಕೂಡ ಅದನ್ನು ಫಾಲೋ ಮಾಡಬೇಕಾಗಿರೋರು ನಾವೇ ಅಲ್ವಾ. ನಮ್ಮ ಆರೋಗ್ಯ ನಮ್ಮ ಕೈಲೇ ಇದೆ. ಸೊ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗಿದೆ. ಅನಗತ್ಯವಾಗಿ ಹೊರಗಡೆ ಸುತ್ತಾಡಲೇಬೇಡಿ. ಮಕ್ಕಳು, ವೃದ್ಧರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಮಾಸ್ಕನ್ನು ಧರಿಸಿ ಸಾಮಾಜಿಕ ಅಂತರವನ್ನು ಪಾಲಿಸಬೇಕಾಗಿದೆ. ಮೈ ಮರೆತರೆ ಈ ಕೊರೋನಾ ಯಾವ ಕ್ಷಣದಲ್ಲಿ ಹೇಗೆ ಬೇಕಾದರೂ ಬರ್ಬೋದು, ಯಾರಿಂದ ಬೇಕಾದರೂ ಬರ್ಬೋದು. ಸೊ ಹೀಗಾಗಿನೇ ಬಿ ಕೇರ್ಫುಲ್ ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತಾನೆ ಇದ್ದೀವಿ. ಇದು ಜಾಗೃತಿ. ಆತಂಕ ಅನ್ನೋದಕ್ಕಿಂತ ಜಾಗೃತರಾಗಿರಬೇಕು ನಾವು. ಲಾಕ್ಡೌನು, ಸೀಲ್ ಡೌನು, ಕರ್ಫ್ಯೂ ಎಲ್ಲ ಜಾರಿ ಆಗ್ಬಿಟ್ರೆ ನಿಮಗೆ ಗೊತ್ತಿದೆಯಲ್ಲ ಯಾವ ರೀತಿಯಾದಂಥ ಒಂದು ಪರದಾಟ, ನಷ್ಟವನ್ನು ಅನುಭವಿಸಬೇಕಾಗತ್ತೆ ಅಂತ. ಕೆಲಸವನ್ನು ಕಳ್ಕೊಂಡಿದ್ದಾರೆ, ಜೀವನವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ. ಸೊ ಈ ರೀತಿಯಾಗಿ ಮತ್ತೆ ಎದುರಾಗಬಾರ್ದು ಅಂದರೆ ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೊಳ್ಬೇಕು ಅಂದರೆ ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸು ಇವೆಲ್ಲವನ್ನು ಕೂಡ ಮೇಂಟೈನ್ ಮಾಡಲೇಬೇಕು. ರಾಜ್ಯಕ್ಕೆ ಕೊರೋನಾ ಎರಡನೇ ಅಲೆ ಬಂದಾಗಿದೆ ಅಂತ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಮಂಜುನಾಥ್ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಹಾಗೂ ಜನರು ಕಡ್ಡಾಯವಾಗಿ ಪಾಲಿಸಬೇಕಾದಂಥ ನಿಯಮಗಳ ಬಗ್ಗೆ ಮತ್ತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇವಾಗ ನೌ ಇಟ್ ಈಸ್ ಅಫಿಷಿಯಲ್, ಸೆಕೆಂಡ್ ವೇವ್ ಅಂದರೆ ಎರಡನೇ ಅಲೆ ಪ್ರಾರಂಭ ಆಗಿದೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವಾಗ ಏನಾಗಿದೆ, ಕಳೆದ ಒಂದು 10 ದಿವಸದಿಂದ ನಿರಂತರವಾಗಿ ನಮ್ಮ ರಾಜ್ಯದಲ್ಲೂ ಜಾಸ್ತಿ ಆಗ್ತಿದೆ, ಕೇಸಸ್ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಯಾಕೆಂದರೆ ಮೊದಲು ಮಹಾರಾಷ್ಟ್ರದಲ್ಲಿ ಶುರುವಾಯಿತು, ತಮಿಳುನಾಡು, ಕೇರಳದಲ್ಲಾಯಿತು, ದೆನ್ ಗುಜರಾತ್, ಪಂಜಾಬ್, ಹರಿಯಾಣ ಈ ಕಡೆನೂ ಜಾಸ್ತಿ ಆಗಿದೆ. ನಮ್ಮ ರಾಜ್ಯದಲ್ಲಿ ಈಗ ಆಲ್ರೆಡಿ ನಾವು 1,000 ಕ್ರಾಸ್ ಮಾಡಿದ್ದೇವೆ. ಸುಮಾರು 2 ತಿಂಗಳಿಂದ ನಾವು ಜಸ್ಟು ಪ್ರತಿದಿನ 400, 600, 700 ಇತ್ತು. ಈಗ 1300 ಕೇಸಸ್ ಆಗಿದೆ. ಡೆಫಿನೆಟ್ ಆಗಿ ಇದು ಇನ್ನೂ ಜಾಸ್ತಿ ಆಗುತ್ತೆ. ಈಗ ಎಲ್ಲರ ಜವಾಬ್ದಾರಿ ಇರೋದು ಅಂದರೆ ನಾವು ಮಾಸ್ಕನ್ನು ಕಂಪಲ್ಸರಿ ಧರಿಸ್ಬೇಕು. ಬಹಳ ಮುಖ್ಯವಾದದ್ದು. ಗುಂಪು ಸೇರೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಈ ಮದುವೆಗಳಾಗ್ತಾಯಿದೆ, ಇದು ಮದುವೆ ಸೀಸನ್ನು. ದಯವಿಟ್ಟು ನೀವು ಫೋಟೋಗ್ರಾಫ್ ತೆಗೆಸ್ಕೊಳ್ಳುವಾಗ ಮಾತ್ರ ಮಾಸ್ಕ್ ತೆಗೀರಿ, ಮಿಕ್ಕಿದ ಟೈಮಲ್ಲಿ ಮಾಸ್ಕ್ ಹಾಕ್ಕೊಳ್ಳಿ ದಯವಿಟ್ಟು, ಬಹಳ ಮುಖ್ಯವಾದದ್ದು. ನಂತರ ಯಾರಾದರೂ ಪಾಸಿಟಿವ್ ಬಂದಂಥವರು, ನಿಮ್ಮ ಸಂಪರ್ಕಕ್ಕೆ ಬಂದವರನ್ನು ನೀವೇ ಒಂದು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಿ ಅವರೆಲ್ಲರಿಗೂ ಮನೇಲಿ ಇರ್ಲಿಕ್ಕೆ ಹೇಳಿ, ಅದರ್ವೈಸ್ ಭಾಳ ಸಮಸ್ಯೆ ಆಗುತ್ತೆ. ನಂತರ ಇವತ್ತು ವ್ಯಾಕ್ಸಿನೇಷನ್ ಕೂಡ ಕೊಡ್ತಾ ಇದ್ದಾರೆ. ವ್ಯಾಕ್ಸಿನ್ ತಗೋಬೇಕು. ಕೆಲವರಲ್ಲಿ ಏನಾಗಿದೆ, ವ್ಯಾಕ್ಸಿನ್ ತಗೊಂಡ್ಮೇಲೆ ಇದು ನನಗೇನೂ ಆಗಲ್ಲ ಅನ್ನುವ ನಿರ್ಲಕ್ಷ್ಯ ಇರಬಾರ್ದು. ವ್ಯಾಕ್ಸಿನ್ ತಗೊಂಡ್ಮೇಲೂ ಕೂಡ ಅವರೇನಾದರೂ ಸೋಂಕಿತರ ಸಂಪರ್ಕಕ್ಕೆ ಬಂದರೆ, ಮಾಸ್ಕ್ ಇಲ್ದೇ ಬಂದರೆ ಅವ್ರಿಗೂ ಕೂಡ ಆಗ್ಬೋದು. ಬಟ್ ಕೆಲವರು ಹೇಳ್ಬೋದು, ಏನಕ್ಕೆ ನಂತರ ಈ ಥರ ಆಗೋದಾದರೆ ವ್ಯಾಕ್ಸಿನ್ ಯಾಕೆ ತಗೋಬೇಕು ಅನ್ನೋ ಚರ್ಚೆ ಇದೆ. ಅಂದರೆ ವ್ಯಾಕ್ಸಿನ್ ತಗೊಂಡ್ಮೇಲೆ ಏನಾದರೂ ಕರೋನಾ ಸೋಂಕು ಬಂದರೆ, ವ್ಯಾಕ್ಸಿನಿಂದ ಕರೋನಾ ಸೋಂಕು ಬರಲ್ಲ. ವ್ಯಾಕ್ಸಿನ್ ತಗೊಂಡ್ಮೇಲೆ ಏನಾದರೂ ಕರೋನಾ ಸೋಂಕು ಬಂದರೆ ನಿಮಗೆ ಇದು ಡೆತ್ಸು ಇರೋದಿಲ್ಲ, ಅಥವಾ ಫೆಟಾಲಿಟಿ ಇರೋದಿಲ್ಲ, ನಂತರ ಸಿವಿರಿಟಿ ಇರೋದಿಲ್ಲ. ಅದಕ್ಕೆ ನಾನು ಹಲವಾರು ಸರಿ ಉದಾಹರಣೆ ಕೊಟ್ಟಿದ್ದೇನೆ. ವ್ಯಾಕ್ಸಿನ್ ಯಾವ ರೀತಿ ಕೆಲಸ ಮಾಡ್ತಿದೆ ಏನಪ್ಪ ಅಂದರೆ, ಕಾರಲ್ಲಿ ಹೋಗತಕ್ಕಂಥ ಸಂದರ್ಭದಲ್ಲಿ ನೀವು ಸೀಟ್ ಬೆಲ್ಟು, ಏರ್ ಬ್ಯಾಗ್ ಇದ್ದಾಗೆ, ಸೊ ರಕ್ಷಣೆ ಕೊಡುತ್ತೆ. ಅದರಿಂದ ನಂತರ ಕೆಲವರಲ್ಲಿ ಇನ್ನೂ ಗೊಂದಲ ಇದೆ, ವ್ಯಾಕ್ಸಿನಿಂದ ಕ್ಲಾಟಿಂಗ್ ಆಗುತ್ತೆ, ಅದೆಲ್ಲ ಸುಳ್ಳು. ವ್ಯಾಕ್ಸಿನಿಂದ ಯಾವುದೇ ಬ್ಲಡ್ ಕ್ಲಾಟ್ ಆಗೋದಿಲ್ಲ. ಸೊ ಜನರು ಒಂದು ಕಡೆ ವ್ಯಾಕ್ಸಿನೇಷನ್ ತಗೊಳ್ಳಿಕ್ಕೆ ಹೆಚ್ಚು ಜನ ಮುಂದೆ ಬರಬೇಕು. ಇನ್ನೊಂದು ಈ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಈ ಚಿಕ್ಕ ಮಧ್ಯ ವಯಸ್ಸಿನಲ್ಲಿ ಇರೋರಿಗೆ ಅಂದರೆ 25ರಿಂದ 40 ವರ್ಷದ ವಯೋಮಿತಿಯಲ್ಲಿರ್ತಕ್ಕಂಥವ್ರು, ಯಾಕೆಂದರೆ ಅವರು ಜಾಸ್ತಿ ಹೊರಗಡೆ ಕೆಲಸ ಮಾಡ್ತಾ ಇದ್ದಾರೆ, ಅವರು ಜಾಸ್ತಿ ಓಡಾಡ್ತಾ ಇದ್ದಾರೆ. ಸೊ ಅದರಿಂದ ಅವ್ರಿಗೆ ಬರೋ ಚಾನ್ಸಸ್ ಇರುತ್ತೆ.
ಅದಕ್ಕೋಸ್ಕರ ಈಗ ನಾವು ಸರ್ಕಾರಕ್ಕೂ ಕೂಡ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಹಲವಾರು ಬಾರಿ ಸಲಹೆಗಳನ್ನು ಕೊಟ್ಟಿದ್ದೇವೆ. ಯಾಕೆಂದರೆ ನಮ್ಮ ದೇಶದಲ್ಲಿ 20% 25% ಈ ಕಾಯಿಲೆಗಳು, ಇದು ಸಕ್ಕರೆ ಕಾಯಿಲೆ ಆಗ್ಬೋದು, ಅಧಿಕ ರಕ್ತದ ಒತ್ತಡ ಆಗ್ಬೋದು, ಹಾರ್ಟ್ ಕಾಯಿಲೆ ಆಗ್ಬೋದು, ಅಥವಾ ಲಂಗ್ಸ್ ಕಾಯಿಲೆ ಆಗ್ಬೋದು. ಸೊ ಇದು 45 ವರ್ಷಕ್ಕಿಂತ ಚಿಕ್ಕವರಿಗೆ ಇದೆ. ಸೊ ಅದರಿಂದ ಈ ಏಜ್ ಲಿಮಿಟ್ಟು ತೆಗೆದಾಕಬೇಕು. ಅವ್ರಿಗೆ ಯಾವುದೇ ಚಿಕ್ಕ ವಯಸ್ಸಾಗಿರಲಿ, ಅವ್ರಿಗೇನಾದರೂ ಈ ಕೋಮಾರ್ಬಿಡಿಟೀಸ್ ಇದ್ದರೆ ಅವ್ರಿಗೆಲ್ಲರಿಗೂ ವ್ಯಾಕ್ಸಿನ್ ಕೊಡಬೇಕು. ಬಹುಶಃ ಮುಂದಿನ ದಿನಗಳಲ್ಲಿ ಅದು ಪಾಲನೆ ಆಗ್ಬೋದು ಅಂದ್ಕೊಂಡಿದ್ದೀವಿ. ಸೊ ಅದರಿಂದ ಇವಾಗ ನಮ್ಮಲ್ಲಿ 2 ಥರ ಇದಿದೆ, ವ್ಯಾಕ್ಸಿನ್ ಇದೆ. ಒಂದು ಇದು ಕೋವಿಡ್ ವ್ಯಾಕ್ಸಿನ್ನು, ಇನ್ನೊಂದು ಸಾಮಾಜಿಕ ವ್ಯಾಕ್ಸಿನ್ ಅಂದರೆ ನಾವು ಮಾಸ್ಕ್ ಹಾಕೊಳ್ಳೋದು. ಮಾಸ್ಕು ದಯವಿಟ್ಟು ಹಾಕೋಬೇಕು. ಯಾಕೆಂದರೆ ಈ ಒಂದು ಸ್ಪ್ಯಾನಿಷ್ ಫ್ಲೂ ಅಂತ ಏನು ಬಂತು 100 ವರ್ಷದ ಹಿಂದೆ, ಅದು ಬಂದಂಥ ಸಂದರ್ಭದಲ್ಲಿ 2 ವರ್ಷ ಇತ್ತು ಅಂತ ಹೇಳ್ತಾರೆ. ಬಹುಶಃ ಇದು ಈಗ ಆಲ್ರೆಡಿ 1.5 ವರ್ಷ ಆಗಿದೆ, ಇನ್ನೂ 6 ತಿಂಗಳು ಇರುತ್ತೆ ಇದು ಕರೋನಾ ವೈರಸ್ಸು. ಕರೋನಾ ಬಹಳ ಜೀವಂತವಾಗಿದೆ. ಸೊ ಈಗ ಇದನ್ನು ನಿಯಂತ್ರಣ ಮಾಡೋದು ಜನರ ಕೈಯಲ್ಲಿದೆ. ಸರ್ಕಾರ ನಿರಂತರವಾಗಿ ಮಾರ್ಗಸೂಚಿಗಳನ್ನು ಮತ್ತು ಕಟ್ಟಪ್ಪಣೆಗಳನ್ನು ಕೊಡ್ತಾ ಇದೆ. ಅಷ್ಟರಲ್ಲೇ ಆಗೋದಿಲ್ಲ. ಜನ ಸರ್ಕಾರದ ಜೊತೆ ಸಹಕಾರ ಮಾಡಿದರೆ ಮಾತ್ರ ಇದನ್ನು ನಿಯಂತ್ರಣ ಮಾಡ್ಬೋದು. ಈಗ 2ನೇ ಅಲೆ ಏನಿದೆ, ಇದನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಇರೋ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲ, ಇವಾಗ ಸರ್ಕಾರ ಮತ್ತೆ ಲಾಕ್ಡೌನ್ ಮಾಡಬೇಕು ಅಥವಾ ನೈಟ್ ಕರ್ಫ್ಯೂ ಹಾಕಬೇಕು ಅಥವಾ ಒಂದಷ್ಟು ರೆಸ್ಟ್ರಿಕ್ಷನ್ ಹೆಚ್ಚು ಮಾಡಬೇಕು ಅಂತ ಅನ್ಸುತ್ತೆ ಸರ್? ಅಲ್ಲ, ಇವಾಗಲೇ ಕೆಲವು ಈ ಗುಂಪು ಸೇರತಕ್ಕಂಥ ವಿಚಾರದಲ್ಲಿ ಈಗ ಲಿಮಿಟ್ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ. ಈಗ ಮ್ಯಾರೇಜ್ ಫಂಕ್ಷನ್ಗೆ ಅಥವಾ ಯಾವುದೇ ಓಪನ್ ಏರ್ ಇದರಲ್ಲಾದರೆ 500 ಜನ, ಅಥವಾ ಕ್ಲೋಸ್ ಸ್ಪೇಸಲ್ಲಿದ್ದರೆ 200 ಜನ, ಅದು ಕಟ್ಟುನಿಟ್ಟಾಗಿ ಪಾಲನೆ ಆಗಬೇಕು. ಅದು ಏಕೆಂದರೆ ಈಗಾಗಲೇ ಜನ ಬದುಕು ತುಂಬ ತೊಂದರೆ ಆಗಿದೆ. ಜನರಿಗೆ ನಿರುದ್ಯೋಗ ಸಮಸ್ಯೆ ಆಗಿದೆ, ಬದುಕು ಅವರ ಸಂಸಾರ ನಡೆಸೋದೇ ಕಷ್ಟ ಆಗಿದೆ. ಸೊ ಅದರಿಂದ ಇನ್ನು ಮತ್ತೊಂದು ಬಾರಿ ಲಾಕ್ಡೌನು, ಮತ್ತೊಂದು ಬಾರಿ ಕರ್ಫ್ಯೂ ಅನ್ನೋದನ್ನ ಅದು ಉಳಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಅದು ಆಗಬಾರ್ದು.